ತಹಶೀಲ್ದಾರ್ ಸಿದ್ದೇಶ್ ಅವರನ್ನ ಒಳಗೊಂಡಂತೆ ತುಮಕೂರಿನ ಗೂಳೂರು ಹೋಬಳಿ ರಾಜಸ್ವ ನಿರೀಕ್ಷಕರಾದ ಕುಮಾರ್ ರಮೇಶ್ ಕುಮಾರ್ ಹಾಗೂ ಕೌತಮಾರನಹಳ್ಳಿ ವೃತ್ತದ ಗ್ರಾಮ ಲೆಕ್ಕಿಗ ಭವ್ಯ ಅವರ ವಿರುದ್ಧ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಆದಿ ದ್ರಾವಿಡ ಸಮುದಾಯಕ್ಕೆ ಸೇರಿದ ಯಲ್ಲಪ್ಪ ಎಂಬುವರು ಪೊಲೀಸ್ ಉಪ ಅಧೀಕ್ಷಕರಿಗೆ ದೂರು ನೀಡಿದ್ದಾರೆ. ಗೌರಿಪುರ ಸರ್ವೆ ನಂಬರ್ 5ರಲ್ಲಿ ಸರ್ಕಾರ 1988ರಲ್ಲಿ ತನ್ನ ಹೆಸರಿಗೆ ಸಾಗುವಳಿ ಪತ್ರ ನೀಡಿ 1.16 ಎಕರೆ ಜಮೀನು ಮಂಜೂರು ಮಾಡಿತು. ಇದೇ ಸರ್ವೆ ನಂಬರ್ನಲ್ಲಿ ಇತರೆ ಹಿಡುವಳಿದಾರರ ಹೆಸರು ಜಂಟಿ ಪಹಣಿಯಲ್ಲಿ ನಮೂದಾಗಿದ್ದು ಇದುವರೆಗೂ ತನ್ನ ಜಮೀನು ದುರಸ್ತಿಯಾಗಿರುವುದಿಲ್ಲ. ಸರಿಪಡಿಸಿಕೊಡುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಅಲೆದಾಡಿಸ್ತಾ ಇದ್ದಾರೆ. ಹೀಗಾಗಿ ಆ ಅಧಿಕಾರಿಗಳ ವಿರುದ್ಧ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ದೂರು ಸಲ್ಲಿಸ್ತಾ ಇದ್ದೀವಿ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಸಂಬಂಧ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಹಂದ್ರಾಳ್ ನಾಗಭೂಷಣ್ ಈ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. ಈಗ ನಾನು ಹಂದ್ರಾಳ್ ನಾಗಭೂಷಣ್ ಅಂತ ಸಾಮಾಜಿಕ ಕಾರ್ಯಕರ್ತ ಮತ್ತು ನಮ್ಮ ಎಲ್ಲ ಸ್ನೇಹಿತರು ನನ್ನ ಹೋರಾಟದ ಸಂಗಾತಿಗಳು ಇವತ್ತು ಜೊತೆಯಲ್ಲಿದ್ದಾರೆ. ಇವತ್ತಿನ ಉದ್ದೇಶ ಇಷ್ಟೇ. ತುಮಕೂರು ತಾಲೂಕು ಗೂಳೂರು ಹೋಬಳಿ ಗೌರಿಪುರ ಸರ್ವೆ ನಂಬರ್ 5ರಲ್ಲಿ ಈ ಹಿಂದೆ ಆದಿ ದ್ರಾವಿಡ ಜಾತಿಗೆ ಸೇರಿದಂಥ ಯಲ್ಲಪ್ಪ ಅನ್ನೋರಿಗೆ ಸರ್ಕಾರ 1 ಎಕರೆ 16 ಗುಂಟೆ ಜಮೀನನ್ನು ಮಂಜೂರು ಮಾಡ್ತದೆ. ಅದರಂತೆಯೇ ಸಾಗುವಳಿಯಂತೆ ಪಹಣಿನೂ ಕೂಡ ಸಪರೇಟ್ ಆಗಿ ಬರ್ತಾ ಇರುತ್ತೆ. ಅದಾದ ನಂತರ ಒಟ್ಟುಗೂಡಿಸಿದ ನಂತರ ಏನು ಮಾಡ್ತಾರೆ, ಅವರಿಗೆ ಸಾಲ ಸೌಲಭ್ಯಗಳು ತುಂಬ ಕೂಲಿ ಮಾಡ್ಕೊಂಡು ಜೀವನ ಮಾಡೋಂಥ ಕುಟುಂಬ ಇದು. ಒಟ್ಟುಗೂಡಿಸಿದ ನಂತರ ಇವರಿಗೆ ಸಾಲ ಸೂಲ ತಗೊಳ್ಳೋದಕ್ಕೆ ಆಗೋದಿಲ್ಲ, ಮತ್ತೆ ಮಕ್ಕಳು ಮದುವೆ ಮಾಡಲಿಕ್ಕೆ ಆಗೋದಿಲ್ಲ, ಜೀವನ ನಡೆಸೋದಕ್ಕೆ ಕಷ್ಟ ಆಗ್ತದೆ, ವ್ಯವಸಾಯ ಮಾಡೋದಕ್ಕಂತೂ ತುಂಬಾ ತೊಂದರೆ ಆಗ್ತದೆ. ಸೊ ಹಂಗಾಗಿ ಏನ್ ಮಾಡ್ತಾರೆ, ಇವರು ನಮ್ಮ ಸಮಿತಿ ಹತ್ರ ಬರ್ತಾರೆ, ಹಿಂಗಾಗಿದೆ, ಇಂಥ ಸಮಸ್ಯೆ ಆಗ್ತಾ ಇದೆ, 1 to 5 ಮಾಡ್ತಾ ಇಲ್ಲ, ದುರಸ್ತು ಮಾಡಿಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ವೆ ಇಲಾಖೆಗೆ ನಾವು ಯಲ್ಲಪ್ಪರ ಮುಖಾಂತರ ಒಂದು ಪತ್ರವನ್ನು ಬರೆಸ್ತೇವೆ. ಪತ್ರವನ್ನು ಬರೆಸಿ ಅದರಂತೆಯೇ ಸಂಪೂರ್ಣ ದಾಖಲೆಗಳನ್ನು ಕ್ರೋಢೀಕರಿಸಿ ಸರ್ವೆ ಇಲಾಖೆಯವರು ತಹಶೀಲ್ದಾರ್ ಅವರಿಗೆ ಕಳಿಸ್ಕೊಡ್ತಾರೆ. 1 to 5 ಭರ್ತಿ ಮಾಡಿ ನೀವು ಮತ್ತೆ ಪುನಃ ನಿಯಮಾನುಸಾರ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ ಸರ್ವೆ ಇಲಾಖೆ ತುಮಕೂರಿನವರು. ತಹಶೀಲ್ದಾರರು ತುಮಕೂರು ತಹಶೀಲ್ದಾರ್ ಸಿದ್ದೇಶ್ ಅವರು ಸುಮಾರು 10 ತಿಂಗಳು 11 ತಿಂಗಳಾಗಿದೆ ಇಲ್ಲಿವರೆಗೂ ಕೂಡ ಅವರ ಅರ್ಜಿಯನ್ನ ಆಲಿಸದೇ ಸಪರೇಟ್ ಆಗಿ ಪ್ರತ್ಯೇಕವಾಗೂ ಯಲ್ಲಪ್ಪ ಅವರು ಅರ್ಜಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರಿಗೆ, ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೂಳೂರು ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕೂಡ ಅವರಿಗೆ ಸರ್ಕಾರಿ ಸೌಲಭ್ಯವನ್ನ ಕೊಡದೇ ಕರ್ತವ್ಯ ಲೋಪ ಮಾಡಿದ್ದಾರೆ ಅನ್ನೋದು ಇದರ ಒಟ್ಟಾರೆ ಸಾರಾಂಶ. ಏನಪ್ಪಾ ಅಂತಂದ್ರೆ, ಸಂವಿಧಾನದಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಅವಕಾಶ ಇದೆ. ಅವರಿಗೆ ಸರ್ಕಾರಿ ಸೇವೆ ಕೊಡೋದಕ್ಕೆ ಯಾವ ಅಧಿಕಾರಿಗಳು ವಿಫಲರಾಗ್ತಾರೆ ಅವ್ರ ವಿರುದ್ಧವಾಗಿ ಒಂದು ದೂರನ್ನ ದಾಖಲಿಸಬಹುದು ಅನ್ನೋ ಒಂದು ಅವಕಾಶ ಇದೆ. ಅದನ್ನ ನಾವು ಇವತ್ತು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಅಟ್ರಾಸಿಟಿಯನ್ನ ನಾವು ಎಲ್ಲೂ ಕೂಡ ದುರುಪಯೋಗ ಪಡಿಸ್ಕೊಳ್ದೇನೆ ಸತ್ಯತೆಯನ್ನ ಕಂಡು ಪರಿಶೀಲಿಸಿ ನಾವಿವತ್ತು ತುಮಕೂರು ತಹಶೀಲ್ದಾರರು ಸಿದ್ದೇಶ್ ಅವರು ಏನು ಇವರಿಗೆ ದಲಿತ ಸಮುದಾಯಕ್ಕೆ ಸೇರಿದಂತ ಯಲ್ಲಪ್ಪ ಅವರಿಗೆ ಸರ್ಕಾರಿ ಸೇವೆ ಕೊಡೋದಕ್ಕೆ ವಿಫಲರಾಗಿದ್ದಾರೆ, ಅದರ ವಿರುದ್ಧವಾಗಿ ನಾವು ತುಮಕೂರು ನಗರದ DSP ಅವರಿಗೆ ನಾವಿವತ್ತು ಒಂದು ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ FIR ಮಾಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನ ಕೊಟ್ಟಿದ್ದೀವಿ. ಯಲ್ಲಪ್ಪ ಅವ್ರ ಮುಖಾಂತರ ಒಂದು ಅರ್ಜಿಯನ್ನ ಕೊಡಿಸಿದ್ದೀವಿ. ಇವತ್ತು ಮಾನ್ಯ DSP ಅವರು ಅರ್ಜಿಯನ್ನ ಸ್ವೀಕಾರ ಮಾಡಿದ್ದಾರೆ. ಸಂಜೆವರೆಗೂ ನಮಗೆ ಕಾಲಾವಕಾಶ ಕೊಡಿ ಅಂತಾನೂ ಕೂಡ ಕೇಳಿದ್ದಾರೆ. ಒಂದು ವೇಳೆ ಸಂಜೆವರೆಗೂ ನಾವು ಕಾಲಾವಕಾಶ ಕೊಡ್ತೀವಿ. DSP ಅವರು FIR ಮಾಡಿಲ್ಲ ಅಂದ್ರೆ, ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ DSP ಅವರು FIR ಮಾಡಿಲ್ಲ ಅಂದ್ರೆ DSP ಅವ್ರನ್ನ ಒಳಗೊಂಡಂತೆ ನಾವು ತಹಶೀಲ್ದಾರ್ ಅವರ ವಿರುದ್ಧ ನಾವು ನೇರವಾಗಿ ಏನು ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನ ಯಲ್ಲಪ್ಪ ಅವ್ರ ಪರವಾಗಿ ಯಲ್ಲಪ್ಪ ಅವ್ರ ಜೊತೆ ಸೇರಿ ನಾವು ದಾಖಲು ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತೆ ಪ್ರಮುಖವಾಗಿ ನಾನು ಹೇಳುವಂತದ್ದೇನಂತಂದ್ರೆ,